ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ನಿತ್ಯಾನಂದ ಬಿ ಶೆಟ್ಟಿಯವರ ಅಳವು ಅರಿಯದ ಭಾಷೆ, ಕಲೆ, ಸಮಾಜ, ಇತಿಹಾಸ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವು ನಗರದ ಸೇಂಟ್ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಎಲ್ಎಫ್ ರಸ್ಕಿನ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರಿನ ಸಂತ ಅಲೋಷಿಯಸ್ ಪರಿಗಣಿತ ವಿವಿಯ ರಂಗ ಅಧ್ಯಯನ ಕೇಂದ್ರ ಮತ್ತು ಕನ್ನಡ ವಿಭಾಗದ ವತಿಯಿಂದ ಡಾಕ್ಟರ್ ನಿತ್ಯಾನಂದ ಬಿ ಶೆಟ್ಟಿಯವರ ಅಳವು ಅರಿಯದ ಭಾಷೆ, ಕಲೆ, ಸಮಾಜ, ಇತಿಹಾಸ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವು ಸಂತ ಅಲೋಷಿಯಸ್ ವಿವಿಯ ಎಲ್ಎಫ್ ಸಭಾಂಗಣದಲ್ಲಿ ನಡೆಯಿತು. ಜೇನಿನ ಪೆಟ್ಟಿಗೆಯಿಂದ ನೂತನ ಕೃತಿಯನ್ನ ಪ್ರಸಿದ್ಧ ಭಾಗವತ ಪಟ್ಲ ಸತೀಶ್ ಶೆಟ್ಟಿಯವರು ಹೊರತೆಗೆಯುವ ಮೂಲಕ ಅನಾವರಣಗೊಳಿಸಿದರು. ತದಬಳಿಕ ಮಾತನಾಡಿದ ಪಟ್ಲ ಸತೀಶ್ ಶೆಟ್ಟಿ, ಯಕ್ಷಗಾನ ಕಲೆ ಪ್ರಪಂಚದ ಶ್ರೀಮಂತ ಕಲೆಯಾಗಿ ಗುರುತಿಸಿಕೊಂಡಿದೆ. ಇಂತಹ ಕಲೆಯ ಕುರಿತಾದ ಈ ಕೃತಿ ರಚನೆ ಅಭಿನಂದನಾರ್ಹ ಅಂತ ಹೇಳಿದರು. ಕಾಂತಾವರ ಕನ್ನಡ ಸಂಘದ ಪ್ರಕಾಶನದಿಂದ ಹೊರತರಲಾದ ಕೃತಿಯ ಬಗ್ಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಕಾರ್ಕಳ ಯಕ್ಷರಂಗಾಯಣದ ನಿರ್ದೇಶಕರಾದ ಬಿಆರ್ ವೆಂಕಟರಮಣ ಐತಾಳ, ಯಕ್ಷಗಾನದ ಇತಿಹಾಸದ ನೋಟ, ಕಲೆ, ಸಾಹಿತ್ಯ, ಸಾಮಾಜಿಕ, ರಾಜಕೀಯ ಚಿಂತನೆಯನ್ನ ಪ್ರಸ್ತುತಪಡಿಸುವ ವಿಶೇಷ ರೀತಿಯ ಗ್ರಂಥ ಇದಾಗಿದೆ. ಇದು ಇತರ ಭಾಷೆಗಳಿಗೆ ತರ್ಜುಮೆ ಆಗಬೇಕಾದ ಕೃತಿ ಅಂತ ಹೇಳಿದರು. ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಲೆ ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂತಹ ಒಂದು ಈ ಕಾಲೇಜ್. ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಅನೇಕ ಬಂಧುಗಳು ಇಲ್ಲಿ ಕಲಿತು ಹೋದವರು ಕೂಡ ಸಮಾಜದ ವ್ಯಕ್ತಿಗಳಾಗಿದ್ದಾರೆ, ಸಮಾಜಕ್ಕೆ ಕೊಡುಗೆ ದಾನಿಗಳಾಗಿದ್ದಾರೆ, ಸಮಾಜದಲ್ಲಿ ಅತ್ಯಂತ ಸ್ಥಾನದಲ್ಲಿ ಬೆಳೀತಾ ಇದ್ದಾರೆ. ಇದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಷಯ, ಬಹಳ ಹೆಮ್ಮೆಯ ವಿಷಯ. ನಾನು ಯಕ್ಷಗಾನ ಕಲಾವಿದನಾಗಿ ಯಕ್ಷರಂಗಕ್ಕೆ ಬಂದ ನಂತರ ಕೂಡ ಈ ಕಾಲೇಜಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ನಾನು ಬಂದಿದ್ದೇನೆ, ಅನೇಕ ವೇದಿಕೆಯಲ್ಲಿ ಹಂಚಿಕೊಂಡಿದ್ದೇನೆ. ನನಗೂ ಇದೊಂದು ಪುಣ್ಯದ ವೇದಿಕೆ ಎಂಬುದಾಗಿ ನಾನು ಭಾವಿಸಿ ಈ ವೇದಿಕೆ ಬಗ್ಗೆ ಅಪಾರ ಅಭಿಮಾನ ಗೌರವದಿಂದ ಇವತ್ತು ನಿಮ್ಮ ಜೊತೆ ನಿಂತಿದ್ದೇನೆ. ಅನೇಕ ವಿದ್ವಾಂಸಗಳು ಗಣ್ಯರೆಲ್ಲ ಇದ್ದಾರೆ. ನಿತ್ಯಾನಂದ ಬಿ ಶೆಟ್ಟಿಯವರ ಅಳವು ಅರಿಯದ ಭಾಷೆ, ಕಲೆ, ಸಮಾಜ, ಇತಿಹಾಸ ಎನ್ನುವಂಥ ಒಂದು ಪುಸ್ತಕದ ಬಿಡುಗಡೆ. ಆ್ಯಕ್ಚುಲಿ ನಾನು ನಿಜ ಹೇಳಬೇಕೆಂದರೆ, ನಾವು ಮಾತಾಡಿಕೊಂಡದ್ದು ಫೋನಲ್ಲಿ ಒಂದೆರಡು ಸಲ ಮಾತಾಡಿದ್ವಿ, ನೋಡಿದ್ದು ಇವತ್ತೇ, ಮಾತಾಡಿದ್ದು ಇವತ್ತೇ. ಅದೊಂದು ವಿಶೇಷ ಇವತ್ತು ನನ್ನ ಪಾಲಿಗೆ. ಇಂತಹ ಒಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಪುಸ್ತಕವನ್ನು ನಿತ್ಯಾನಂದ ಬಿ ಶೆಟ್ಟಿಯವರು ಬಹಳ ಅಧ್ಯಯನ ಮಾಡಿ ಬರೆದಿದ್ದಾರೆ ಅಂತ ಕಾಣ್ತದೆ ನನಗೆ. ಯಕ್ಷಗಾನದ ಬಗ್ಗೆ ನಿಮ್ಗೆಲ್ರಿಗೂ ತಿಳಿದೇ ಇರಬಹುದು, ಯಾಕಂತ ಹೇಳಿದ್ರೆ ಇದು ಯಕ್ಷಗಾನದ ಪುಸ್ತಕ ಆದ ಕಾರಣ ನೀವೆಲ್ಲರೂ ಇಲ್ಲಿ ಇದ್ದೆ ಅಂತ ಹೇಳಿದ್ರೆ ಯಕ್ಷಗಾನದ ಬಗ್ಗೆ ಸ್ವಲ್ಪ ಗೊತ್ತಿದೆ ಎಂಬುದಾಗಿ ಇದರ ಅರ್ಥ. ಈ ಕಲೆ ಎಷ್ಟು ಶ್ರೀಮಂತ ಅಂತ ಹೇಳಿದರೆ, ಇಡೀ ಪ್ರಪಂಚದ ಯಾವ ಕಲೆಗಳಿಗೆ ಹೋಲಿಸಿದ್ರು ಕೂಡ, ಕಲಾವಿದರು ಬೇರೆ ಬೇರೆ ವಿಭಾಗದ ಕಲಾವಿದಗಳು ಇರಬಹುದು, ನಿಮಗೆ ನೋವಾದ್ರೂ ಕೂಡ ಹೇಳ್ತಾ ಇದ್ದೇನೆ, ಯಕ್ಷಗಾನದಷ್ಟು ಶ್ರೀಮಂತ ಕಲೆ ಇಡೀ ಪ್ರಪಂಚದಲ್ಲಿ ಇಲ್ಲ. ಅಷ್ಟು ಶ್ರೀಮಂತ ಕಲೆ ಯಕ್ಷಗಾನ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ಯಕ್ಷಗಾನದ ಕಲಾವಿದನಾಗಿ ಹೇಳ್ತಾ ಇಲ್ಲ. ಸಂತ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಸಹಕುಲಪತಿ ರೆವರೆಂಡ್ ಫಾದರ್ ಡಾಕ್ಟರ್ ಮೆಲ್ವಿನ್ ಡಿಕುನ್ನ ಅಧ್ಯಕ್ಷತೆ ವಹಿಸಿದರು. ಫ್ಯಾಮಿಲಿ ಟ್ರಸ್ಟ್ನ ಪ್ರಮುಖರಾದ ಕಿರಣ್ ಮಲ್ಯ, ಪ್ರಾಧ್ಯಾಪಕರಾದ ಡಾಕ್ಟರ್ ದಿನೇಶ್ ನಾಯಕ್, ಮಹಾಲಿಂಗ ಭಟ್, ಕೃತಿಕಾರ ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಉಪಸ್ಥಿತರಿದ್ದರು. ಅಭಿಷೇಕ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಹಿಂದೂಸ್ತಾನಿ ಗಾಯಕ ಕೀರ್ತನ್ ನಾಯಕ್ ರವರು ಜೇಡರ ದಾಸಿಮಯ್ಯರ ವಚನದ ಸಾಲನ್ನ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಪುಸ್ತಕ ಬಿಡುಗಡೆ ಬಳಿಕ ಹೊತ್ತಗೆಯ ಹೊತ್ತು ಸಂವಾದ ನಡೆಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.